ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನನ್ನ ಮಾರ್ನಿಂಗ್ ರೋಟೀನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಕ್ಯಾಪ್ಸಿಕಮ್ ಕರಿ, ಇನ್ನು ಎರಡು ಒಟ್ಟೊಟ್ಟಿಗೆ ಮಾಡಿಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ರಿತೀಕ್ಷಾ ಆ್ಯಕ್ಚುಲಿ ಅವಳು ಕೂಡ 5:15 ನನ್ನ ಜೊತೆನೇ ಆಲ್ಮೋಸ್ಟ್ ಎದ್ದೊಳ್ತಾಳೆ. ಯಾಕೆಂತ ಹೇಳಿದ್ರೆ ಅವಳು ಬೆಳಗ್ಗೆ ಹೊತ್ತು ಬೇಗ ಎದ್ದರೆ ಮೈಂಡ್ ಫ್ರೆಶ್ ಇರುತ್ತೆ, ಅವಳಿಗೂ ಕೂಡ ಓದಿಸ್ಕೋಬೋದು ಅಂತ. ಬೆಳಗ್ಗೆ ಹೊತ್ತು ಒಂಥರ ತುಂಬ ಗಜಿಬಿಜಿಲೇ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಎದ್ರೂ ಕೂಡ ನನ್ನ ರೋಟೀನ್ಸ್ ಟೈಮೇ ಸಾಲಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ನಾನು ಎದ್ದಾಗ 5 ಗಂಟೆ. ಸೊ 5 ಗಂಟೆಗೆ ಎದ್ದು ಮನೇಲಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು, ಇನ್ನೂ ರೆಡಿ ಮಾಡಬೇಕು. ಸೊ ತಿಂಡಿಗೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ರೆ ಅವಳಿಗೆ ತಿಂಡಿ ಹಾಕ್ಕೊಡ್ಬೋದು, ಆಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ. ಮನೇಲಿ ಕೆಲವೊಂದ್ಸಲಿ ಹೇಳ್ತಾರೆ ತುಂಬ ಜನ, ಸ್ಕೂಲಿಗೆ ಕಳ್ಸೋವರೆಗೂ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ನೋಡಿ ನನ್ನ ಚಪಾತಿ ಕತೆ. ಬಟ್ ನನಗೆ ಯಾವತ್ತೂ ಆ ಥರ ಅನ್ನಿಸ್ಲಿಲ್ಲ ಗೈಸ್. ಯಾಕೆಂದರೆ ಅವಾಗಿಂದನೂ ಬೇಗ ಎದ್ದು ಅಭ್ಯಾಸ ಆಗಿರೋದ್ರಿಂದ ಬೇಗ ಬೇಗ ಮಾಡ್ಕೊತೀನಿ. ಶುಕ್ರವಾರ ಮಂಗಳವಾರ ನನಗೆ ಆದಷ್ಟು ಬೇಗನೆ ಮನೇಲಿ ಕೆಲಸ ಮುಗಿಬೇಕು. ಯಾಕಂತ ಹೇಳಿದ್ರೆ ಈಗ 8 ಗಂಟೆ ಅಷ್ಟರಲ್ಲಿ ರಿತೀಕ್ಷಾ ಹೋಗ್ತಾಳೆ. ಅವಳು ಹೋಗೋ ಅಷ್ಟರಲ್ಲಿ ನಾನು ಇಲ್ಲೂ ಮುಗಿಸಿ ತಿರ್ಗಾ ಅಂಗಡಿಗೆ ಹೋಗ್ಬೇಕಲ್ಲ. ಇನ್ನು ಫೈನಲ್ ಟಚಪ್ ಕ್ಯಾಪ್ಸಿಕಮ್ ಕರಿಗೆ ಕೊರಿಯಂಡರ್ ಹಾಕ್ಬಿಟ್ರೆ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಸೊ ತೋರಿಸ್ತೀನಿ ಅದು ಲಾಸ್ಟಲ್ಲಿ ಹೆಂಗೆ ಬಂತು ಅಂತ. ತುಂಬ ಫ್ರೀ ಎಲ್ಲ ಇರಲ್ಲ, ಗಡಿಬಿಡಿಲಿದ್ರೇ ಚಂದ. ರಿತೀಕ್ಷಾನು ಕೂಡ ಬಂದ್ಲು. ಆಯ್ತಾ ರಿತೀಕ್ಷಾ? ಅಲ್ಲ ಮೀನಿಂಗ್ಸ್ ಎಲ್ಲ ಮುಗಿಸ್ತಾ? ಮೀನಿಂಗ್ಸ್ ಮುಗಿಸ್ಬಿಡು. ಸೊ ಈ ಥರ ಅವಳನ್ನು ಹೇಳ್ಕೊಂಡು ಈ ಥರ ಮಾಡ್ಕೊಂಡಿದ್ರೇ, ಇಲ್ಲಾಂದರೆ ಅವಳಿಗೂ ಇವಾಗ ಎಕ್ಸಾಮ್ ಟೈಮ್ಸ್ ಇರೋದ್ರಿಂದ ಸ್ವಲ್ಪ ಅವ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈ ಸೈಡ್ ಬರಮ್ಮ ರಿತೀಕ್ಷಾ, ಹೋಗಿ ಚೇರ್ ತಂದು ಕುತ್ಕೋ ಹೋಗು. ಅಲ್ಲಿ ಸೋಫಾ ಮೇಲೆ ಕುತ್ಕೋ ಹೋಗು ತಗೋ. ಇಲ್ಲಿ ಡಿಸ್ಟರ್ಬ್ ಆಗಲ್ವಾ ನಿನಗೆ? ಸೊ ಚಪಾತಿ ಕರಿ ಮುಗೀತು. ಇನ್ನೇನು ಪೂಜೆ ಮಾಡಿ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಅವಳನ್ನ ಬಿಟ್ಟು ಬಂದು ಅಂಗಡಿಗೆ ಹೋಗ್ಬೇಕು. ಸೊ ನೋಡಿದ್ರಲ್ಲ ಬೆಳಗ್ಗೆ ಹೊತ್ತು ಯಾವ ಥರ ಗಜಿಬಿಜಿಲಿರುತ್ತೆ. ಇನ್ನು ಈ ಚಪಾತಿ ಎಲ್ಲ ಮುಗಿಸಿ, ನಮ್ಮನೇಲಿ ಆ್ಯಕ್ಚುಲಿ ಚಪಾತಿ ಜಾಸ್ತಿ ಇಷ್ಟ ಆಗೋದು ನನಗೂ, ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ. ಬಟ್ ರೈಸ್ ಐಟಮ್ಸ್ ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗೋದು. ನನ್ನ ಮಗಳು ಏನೋ ಹೇಳ್ತಾ ಇದ್ದಾಳೆ. ಏನಮ್ಮ? ಸರಿ ಮುಗಿಸು ಬೇಗ. ಸೊ ಈಗ ಚಪಾತಿ ಮಾಡಿ ಪೂಜೆ ಮಾಡಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗೈಸ್, ಕ್ಯಾಪ್ಸಿಕಮ್ ಕರಿ ಯಾವ ಥರ ಇದೆ ಅಂತ. ಇದು ಸಿಂಪಲ್ಲು ಮಾಡೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇನ್ನು ಈ ಕಡೆ ಚಪಾತಿ ಆಗ್ತಾ ಇದೆ. ಚಪಾತಿ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ.
ಇನ್ನು ಚಪಾತಿ ಎಲ್ಲ ಮಾಡಿಟ್ಟು ಎಲ್ಲ ಹಾಟ್ ಬಾಕ್ಸ್ಗೆ ಇಟ್ಟಿದ ಮೇಲೆ ಇನ್ನು ರಿತಿಕ್ಷನ್ಗೂ ಕೂಡ ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೀನಿ. ಸೊ ಅವಳು ಪೀಸ್ ಮಾಡ್ಕೊಂಡು ತಿನ್ನೋದು ಕಷ್ಟ ಆಗುತ್ತೆ ಅಂಥೇಳಿ ಅವಳಿಗೆ ಪೀಸ್ ಮಾಡಿ ಅವಳು ತಟ್ಟೆಗೆ ಹಾಕ್ಕೊಟ್ಟು ಅವಳು ತಿನ್ನೋ ಅಷ್ಟರಲ್ಲಿ ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಬಾಕ್ಸ್ಗೂ ಕೂಡ ಹಂಗೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಚಪಾತಿ ಈ ಥರದ್ದೆಲ್ಲ ಇಷ್ಟಪಟ್ಟು ತಿಂತಾಳೆ. ಬಟ್ ಆದರೂ ಅವಳ ಫೇವ್ರೆಟ್ ತುಂಬ ಅಂದರೆ ಪಲಾವು. ಇನ್ನು ಚಪಾತಿನೂ ಬಾಕ್ಸ್ಗೂ ಅಷ್ಟೇ ಕ್ಲಾಸಲ್ಲಿ ಟೀಚರ್ ಹಾಗೆ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಬಾಕ್ಸ್ಗೂ ಕೂಡ ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ. ಯಾಕೆಂದರೆ ಅವ್ರು ಎತ್ಕೊಂಡು ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತಲ್ಲ. ಇಲ್ಲಾಂದರೆ ಅದನ್ನು ಕೀಳೋದಷ್ಟರಲ್ಲೇ 1 ಗಂಟೆ ಮಾಡ್ತಾಳೆ. ರಿತಿಕ್ಷಾ ಅಂತೂ ತಿನ್ನೋ ವಿಚಾರದಲ್ಲಿ ತುಂಬ ಅಂದರೆ ತುಂಬಾ ಸ್ಲೋ. ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದರೆ ಸೊ ಸಂಜೆವರೆಗೂ ಇದೇ ಥರ ಬ್ಯುಸಿ ಇರ್ತಾರೆ. ಇನ್ನೇನಿದ್ರು ಅಂಗಡಿಗೆ ಬಂದಮೇಲೆ ಸ್ವಲ್ಪ ಫ್ರೀ ಅಂತ ಹೇಳ್ಕೊಬೋದು. ಇನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಮಾಡಿದ್ದೆಲ್ಲ ಒಂದು ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು, ಯಾಕೆಂದರೆ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗೋಲ್ಲ. ಈಗಾಗಲೇ ನಾನು ತೋರಿಸಿದ್ದೀನಿ ನಾನು ಎಷ್ಟು ಮಾಡ್ಕೊಂಡಿರ್ತೀನಿ ಅಂತ. ನಾವು ಇಬ್ಬರು ಇರೋದ್ರಿಂದ ಇಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ನಮ್ಮ ಮನೇಲಿ ಏನು ಜಾಸ್ತಿ ನನಗೆ ಅಳತೆಗೆ ಮಾಡಿ ಕರೆಕ್ಟಾಗಿ ಅಭ್ಯಾಸ ಇದೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಅಷ್ಟೇ. ಇನ್ನು ಎಲ್ಲ ಮಾಡಾದಮೇಲೆ ಕಿಚನ್ ಸ್ಲ್ಯಾಬು ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತೀನಿ. ಇನ್ನು ಪೂಜೆ ಮಾಡೋಕ್ಕೂ ಮುಂಚೆ ಆ್ಯಕ್ಚುಲಿ ನನಗೆ ಎಲ್ಲ ಕ್ಲೀನಾಗಿದ್ರೇ ಅಭ್ಯಾಸ. ಯಾಕೆ ಅಂದರೆ ಕಿಚನ್ನಲ್ಲಿ ಗ್ಯಾಸ್ ಮೇಲೆ ಆಮೇಲೆ ಸಿಂಕಲ್ಲಿ ಪಾತ್ರೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಮನೇಲಿ ದುಡ್ಡೆಲ್ಲ ಉಳಿಯಲ್ಲ. ಸೊ ಅದಕ್ಕೆ ನಾನು ಯಾವಾಗಲೇ ಪೂಜೆ ಮಾಡಿದ್ರೂ ಅಷ್ಟೇ ಅಡುಗೆ ಮನೆ ಕ್ಲೀನ್ ಇದ್ದರೆ ಮಾತ್ರ ಮಾಡ್ಕೊತೀನಿ. ಇಲ್ಲ ಅಂದರೆ ಮಾಡ್ಕೊಳೋದಕ್ಕೆ ಹೋಗಲ್ಲ ನಾನು. ಯಾಕೆಂದರೆ ತುಂಬ ಜನ ಏನಾಗಲ್ಲ ಒಂದೇ ತಟ್ಟೆ ಅಲ್ವಾ ಇರೋದು, ಅಥವಾ ಈಗ ತಾನೇ ಎಲ್ಲ ಹೊರಿಸಿದ್ದೀನಿ ಏನಾಗಿದೆ ಅಂತ ಮಾಡ್ಕೊತಾರೆ. ಆ ಥರ ಮಾಡ್ಕೋಬಾರ್ದು. ನಮ್ಮಮ್ಮ ನನಗೆ ಹೇಳ್ತಾ ಇರ್ತಾರೆ ಯಾವಾಗಲೂ, ಲಕ್ಷ್ಮಿ ಯಾವಾಗಾದರೂ ಬರ್ಬೋದಂತೆ. ಬಟ್ ನಾವು ಪೂಜೆ ಮಾಡೋ ಟೈಮಲ್ಲಿ ಲಕ್ಷ್ಮಿ ಬಂದಾಗ ಒಂದು ಸ್ವಲ್ಪ ಗಲೀಜಿದೆ ಅಂದ್ರೂ ಸೊ ಅವಳು ವಾಪಸ್ ಹೋಗ್ತಾಳೆ ಅಂತ ಹೇಳ್ತಾನೆ ಇರ್ತಾಳೆ. ಹಾಗಾಗಿ ನಾನು ಪ್ರತಿ ಸಲ ಮನೇಲಿ ಪೂಜೆ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಸಿಂಕಲ್ಲಿ ಪಾತ್ರೆ ಇಟ್ಕೊಂಡು ಮತ್ತು ಅಡುಗೆ ಮನೆ ಕ್ಲೀನ್ ಇಲ್ದಿರ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಅವ್ರ ಮನೇಲಿ ಲಕ್ಷ್ಮಿ ಹೊಲೆಯಲ್ಲ, ಅಂದರೆ ದುಡ್ಡು ನಿಲ್ಲಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ನನಗೂ ಕೂಡ ಅಭ್ಯಾಸ ಆಗಿದೆ. ಇನ್ನು ರಿತಿಕ್ಷನ್ನ ತಿಂಡಿ ಹೇಗಿದೆ ಅಂತ ಕೇಳೋಣ. ಹೆಂಗಿದೆ ರಿತಿಕ್ಷಾ? ಚೆನ್ನಾಗಿದೆ. ಹಾಂ, ಕ್ಯಾಪ್ಸಿಕಮ್ ಚೆನ್ನಾಯ್ತಾ? ಸರಿ ತಿನ್ನು ಬೇಗ. ಈಗ ರಿತಿಕ್ಷನ್ಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವಳು ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ. ಸೊ ಪಾತ್ರೆ ತೊಳೆದಿಟ್ಬಿಟ್ಟು ಇನ್ನು ಪೂಜೆ ಮಾಡಬೇಕು. ಯಾಕೆಂದರೆ ನನಗೆ ಸಿಂಕಲ್ಲೆಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸಮಾಧಾನ ಆಗಲ್ಲ. ಹಂಗೆ ಆ್ಯಕ್ಚುಲಿ ಮಾಡಲೂಬಾರ್ದು. ಸೊ ಪಾತ್ರೆ ತೊಳ್ಕೊಂಡು ಪೂಜೆ ಮಾಡಿ ರಿತಿಕ್ಷನ್ ಕಳ್ಸೋದಕ್ಕೂ ಕೂಡ ಟೈಮ್ ಆಗಿದೆ. ಬನ್ನಿ. ಇನ್ನು ರಿತಿಕ್ಷನ್ಗೆ ತಿಂಡಿ ಹಾಕ್ಕೊಟ್ಟು ಅವಳು ತಿನ್ನೋ ಅಷ್ಟರಲ್ಲಿ ಪಾತ್ರೆ ಕೂಡ ತೊಳ್ಕೊಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ. ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೂ ಕೂಡ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇನ್ನೇನೇ ಇದ್ದರೂ ಸಂಜೆ ಮನೆಗೆ ಬರೋದ್ರಿಂದ ಸೊ ಪಾತ್ರೆ ಎಲ್ಲ ಹಂಗೆ ಇರುತ್ತೆ. ಹಂಗಾಗಿ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಸಮಾಧಾನ ಅಲ್ವಾ. ಪೂಜೆ ಮಾಡೋಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ನನಗೂ ಕೂಡ ಮತ್ತೆ ಸಂಜೆ ಬಂದು ಒಂದು 5 ನಿಮಿಷ ರೆಸ್ಟ್ ತೊಗೋಬೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ನಾವಿಬ್ಬರೇ ಇರೋದ್ರಿಂದ ಪಾತ್ರೆನೂ ಕೂಡ ಅಷ್ಟು ಹೆಚ್ಚಾಗಿ ಬೀಳಲ್ಲ. ಪಾತ್ರೆ ಎಲ್ಲ ತೊಳೆದಿಟ್ಕೊಂಬಿಟ್ಟು ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕು. ಮನೆಯಲ್ಲಿ ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ, ಪೂಜೆ ಮಾಡಿದ್ರೇ ನನಗೇನೋ ಒಂಥರ ಪಾಸಿಟಿವ್ನೆಸ್ ಜಾಸ್ತಿ ಬರೋದು. ಇಲ್ಲಾಂದರೆ ಹೊರಗಡೆ ಲೋಕಿ ದುಡಿಯೋಕ್ಕೆ ಹೋಗಿರ್ತಾನೆ, ಏನೋ ಒಂಥರ ಆಗ್ತಾ ಇರುತ್ತೆ. ಮನೇಲಿ ನಾವು ಕೂಡ ನೀಟಾಗಿ ಪೂಜೆ ಮಾಡಿ ಹೊರಗಡೆ ಹೋಗಿರೋರು ಕ್ಷೇಮವಾಗಿ ಬರಲಿ ಅಂತ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಸೊ ಈ ಥರ ಎಷ್ಟು ಜನಕ್ಕೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೇಲಿ ಅವ್ರ ಗಂಡಂದಿರೋ ಹೊರಗಡೆ ದುಡಿಯೋಕ್ಕೆ ಹೋದಾಗ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಕೇಳ್ಕೊತಾನೆ ಇರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಇನ್ನು ರಿತಿಕ್ಷನ್ಗೆ ತಿಂಡಿ ಕೊಟ್ಟು ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಗುರುವಾರ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು. ಯಾಕೆಂತ ಹೇಳಿದ್ರೆ ನಾನು ಶುಕ್ರವಾರದ ಹೊತ್ತು ಕಳಶನೂ ಕೂಡ ತೆಗಿಯಲ್ಲ. ಕೆಲವರು ಶುಕ್ರವಾರದ ಹೊತ್ತು ತೆಗೆದು ತೊಳ್ಕೊತಾರೆ ಅವ್ರವ್ರ ಅಭಿಪ್ರಾಯದಲ್ಲಿ. ಬಟ್ ನಮ್ಮ ಮನೇಲಿ ನಾನು ಶುಕ್ರವಾರ ಮಂಗಳವಾರ ಎಲ್ಲ ದೇವರ ಸಾಮಾನು ಏನು ಕದಲಿಸಲ್ಲ. ಸೊ ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನೆನ್ನೆನೂ ಕೂಡ ದೀಪ ಹಚ್ಚಿದೆ. ಇವತ್ತು ಬರೀ ಸಿಂಪಲ್ಲಾಗಿ ಒಂದು ಹೂವು ಇಟ್ಬಿಟ್ಟು ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಜಾಸ್ತಿ ದೇವ್ರದ್ದು ಅಷ್ಟು ಫೋಟೋಸ್ಗಳು ಇಲ್ಲ, ಒಂದೇ ಇರೋದು. ಇನ್ನೇನಿದ್ರು ಹೊಸ ಮನೆಗೆ ಹೋದಾಗ ಸ್ವಲ್ಪ ಸಿಂಪಲ್ಲಾಗಿ ಸಿಲ್ವರ್ ಕಲೆಕ್ಷನ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಏನೇನು ಆಗಬೇಕೋ ಅದು ಆಗ್ತಾನೆ ಇರುತ್ತೆ. ಸೊ ಬನ್ನಿ ಈಗ ಪೂಜೆಗೆ ರೆಡಿ ಮಾಡೋಣ. ರೆಡಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ನೋಡಿ. ತುಂಬಾ ಸಿಂಪಲ್ಲಾಗಿ ಆ್ಯಕ್ಚುಲಿ ನಾನು ಮಾಡ್ಕೊಂಡಿರೋದು ಈ ಥರ. ಇನ್ನು ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮುಗೀತು. ಪೂಜೆ ಎಲ್ಲ ಮುಗಿದ ಮೇಲೆ ರಿತಿಕ್ಷನ್ನ ರೆಡಿ ಮಾಡಿ ಅವಳನ್ನು ಕೂಡ ಇವಾಗ ಕರ್ಕೊಂಡೋಗಿ ವ್ಯಾನ್ ಹತ್ಸ್ಬಿಟ್ಟು ಬರಬೇಕು.
ಪೂಜೆ ಮಾಡಬೇಕಾದ್ರೆ ತಲೆಯಲ್ಲಿ ಹೋಗೋದು ಒಂದೇ ನನಗೆ ಯಾವಾಗಲೂ, ಅಮ್ಮ ದೇವರಿಗೆ ಕೇಳ್ಕೊಳೋದು, ನನಗೆ ಏನೇ ಕಷ್ಟ ಬಂದರೂ ತಡ್ಕೊಳೋ ಶಕ್ತಿ ಕೊಡು, ಎಲ್ಲ ಕಷ್ಟನೂ ನಿಭಾಯಿಸೋ ಶಕ್ತಿ ಕೊಡು ಅಂತ ಕೇಳ್ಕೊತೀನಿ. ಹಾಗೆ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಅಂಗಡಿಲಿ ಪೂಜೆ ಮಾಡೋಕ್ಕೆ ಅಂಗಡಿಗೂ ಕೂಡ ಎಷ್ಟು ಬೇಕೋ ಅಷ್ಟು ಹೂವು ತಗೊಂಡು ಎಲ್ಲ ಎತ್ತಿಟ್ಟು ಇನ್ನು ರಿತಿಕ್ಷನ್ ಕರ್ಕೊಂಡು ಹೊರಟೆ ಗೈಸ್. ಈಗಿನ್ನೇನು ರಿತಿಕ್ಷನು ಕೂಡ ರೆಡಿ ಆದ್ಲು ಗೈಸ್. 5 ಗಂಟೆಗೆ ಎದ್ರೆ ನೋಡಿದ್ರಲ್ಲ 8:15ವರೆಗೂ ನಾವು ವಿಡಿಯೋದಲ್ಲಿ ವ್ಲಾಗಲ್ಲಿ ತೋರಿಸೋದು ಒಂದು 5 ನಿಮಿಷದ್ದು ಆಗಿರ್ಬೋದು, ಬಟ್ ಬೆಳಗ್ಗೆಯಿಂದ ಇಷ್ಟೊತ್ತಾಗುತ್ತೆ. ಇವಳು ಕೂಡ ಇವಾಗ ಎಕ್ಸಾಮ್ಸ್ ಇದೆ, ಅಂದರೆ 3rd ರೌಂಡು ಫೈನಲ್ ಅಲ್ಲ. ಇನ್ನೇನು ಇದನ್ನು ಕೂಡ ಎಲ್ಲ ಮುಗಿಸಿ ಈಗ ಇನ್ನೇನು ಅವಳನ್ನ ಕರ್ಕೊಂಡೋಗಿ ವ್ಯಾನ್ ಹತ್ಸ್ಬೇಕು. ಇನ್ನು 5 ನಿಮಿಷ ಇದೆ ಈಗ. ಸೊ ಎಕ್ಸಾಮ್ಸ್ ಚೆನ್ನಾಗಿ ಮಾಡು ಆಯಿತಾ, ಆಲ್ ದ ಬೆಸ್ಟ್. ಈಗ ಇನ್ನೇನು ಬನ್ನಿ ಇವಳನ್ನ ಕರ್ಕೊಂಡೋಗಿ ಬಿಟ್ಟು, ಚಿಲ್ಲಿ ಬೆಳಗ್ಗೆನೇ ಬಿದ್ದು ಗಡಿಬಿಡಿಲಿ ಮಾಡೋಕ್ಕೆ ಹೋದೆ, ಬಿದ್ದೆ. ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಬನ್ನಿ. ಎಲ್ಲ ತಿಂಡಿ ಮಾಡಿಟ್ಟಿದ್ದೀನಿ, ಅವಳನ್ನ ಬಿಟ್ಟು ಬಂದು ಸೊ ಅಂಗಡಿಗೆ ಹೋಗಿ ತಿಂಡಿ ತಿನ್ನಬೇಕು. ಟಿ ವಿ ಯಾಕೆ ಆನ್ ಮಾಡ್ಕೊಂಡಿದ್ಯಾ ನಡಿ. ಹಾಂ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ರಿತಿಕ್ಷಾನೇ ರೋಡಿಗೆ ಬಂದಳು. ನಾವು ಕರೆಕ್ಟಾಗಿ ವ್ಯಾನ್ ಬರೋ ಟೈಮಿಗೆ ಹೋದ್ವಿ, ನೋಡಿ ಲೇಟ್ ಆಗೋಗಿತ್ತು. ಇನ್ನು ರಿತಿಕ್ಷನ್ನ ಕೂಡ ವ್ಯಾನ್ ಹತ್ತಿಸಿ ಅವಳಿಗೂ ಕೂಡ ಬಾಯ್ ಮಾಡಿ ಇನ್ನು ಮನೆಗೆ ಬಂದೆ. ಇನ್ನು ಈಗಷ್ಟು ರಿತಿಕ್ಷನ್ ಕಳಿಸಿ ಬಂದಿದ್ದೀನಿ. ನನಗೆ ಆ್ಯಕ್ಚುಲಿ ತಿಂಡಿಗೆ ಅಂಗಡಿಗೆ ತಿನ್ನೋಣ ಅಂಥೇಳಿ 1-2 ಚಪಾತಿ ತೊಗೊಳ್ತಾ ಇದ್ದೀನಿ. ಅಂಗಡಿಲೇ ತಿಂಡಿ ತಿಂದು ಇನ್ನು ಅಂಗಡಿಲೂ ಕೂಡ ಇವಾಗ ಹೋಗಿ ಅಂಗಡಿಲೂ ಕ್ಲೀನ್ ಮಾಡಿ ಅಂಗಡಿಲೂ ಪೂಜೆ ಮಾಡಿಕೊಂಡು ಅಲ್ಲೂ ತಿಂಡಿ ತಿನ್ನೋಷ್ಟರಲ್ಲಿ 10 ಗಂಟೆ 10:15 ಆಗುತ್ತೆ. ಬಟ್ ಅದಕ್ಕೆ ಇಲ್ಲೇ ಬಾಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ. ಇನ್ನು ಅಂಗಡಿಲಿ ಪೂಜೆ ಮಾಡೋಕೆ ಹೂವು ಎಲ್ಲ ಎತ್ತಿಟ್ಕೊಂಡು ನಾನು ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಬಿಸಿನೀರು ತೊಗೊಂಡು ಹೋಗಿ ಅಂಗಡಿಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಈಗಷ್ಟೇ ಅಂಗಡಿಗೂ ಕೂಡ ಬಂದೆ. ಅಂಗಡಿಗೆ ಬಂದ ತಕ್ಷಣ ಆಲ್ರೆಡಿ 2 ಹುಡುಗರು ಬಂದು ಕೂತಿದ್ರು, ಯಾಕೆಂತ ಹೇಳಿದ್ರೆ ಬುಕ್ಸ್ ಬೇಕು ಅಂತ. ಇನ್ನು ಅವ್ರಿಗೂ ಕೂಡ ಬುಕ್ಸ್ ಕೊಟ್ಟು, ಅಂಗಡಿಯಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತೆ. ಸೊ ಈ ಧೂಳೆಲ್ಲ ದಿನ ಹೊಡ್ಕೊಂಬಿಟ್ರೆ ಸರಿ ಹೋಗುತ್ತೆ, ಯಾಕೆಂದರೆ ರೋಡ್ ಸೈಡ್ ಇರೋದಲ್ವ, ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೊಬಿಡ್ತೀನಿ, ಇಲ್ಲಾಂದರೆ ನನಗೆ ಕಷ್ಟ ಆಗುತ್ತೆ. ಇನ್ನು ಈಗಷ್ಟೇ ಅಂಗಡಿಗೂ ಕೂಡ ಬಂದು ಅಂಗಡಿಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆ ಅಂಗಡಿಲೂ ಕೂಡ ಒರೆಸ್ಕೊತೀನಿ ನಾನು. ಅಂಗಡಿಲೂ ಕೂಡ ಎಲ್ಲ ಒರೆಸಿ ಅಂಗಡಿಲೂ ಕೂಡ ಎಲ್ಲ ದೀಪ ಹಚ್ಚಿ ಚೌಡೇಶ್ವರಿ ತಾಯಿಗೆ ಅಷ್ಟೇ ಫ್ರೀ ಆಗಿದ್ದೀನಿ. ಯಾಕೆಂತ ಹೇಳಿದ್ರೆ ಹುಡುಗರು ಆಲ್ಮೋಸ್ಟ್ ಸ್ಕೂಲ್ ಬೆಲ್ ಹೊಡೆಯೋದು 10 ಗಂಟೆ. ಸೊ 10 ಗಂಟೆ ಆದಮೇಲೆ ಏನಿದ್ರು ತಿಂಡಿ. ಒಂದೊಂದ್ಸಲಿ ಲೋಕಿ ಇದ್ದಾಗ ಇಬ್ಬರು ಒಟ್ಟಿಗೆ ಕೂತು ತಿಂತೀವಿ. ಬೆಳಗ್ಗೆಯಿಂದ ಇವತ್ತು ಆ್ಯಕ್ಚುಲಿ ಲೋಕಿ ಈಗ ಮನೇಲಿಲ್ಲ, ಹೊರಗಡೆ ಸಂತೆಗೆ ಹೋಗ್ತಾ ಇದ್ದಾನಲ್ಲ, ಹಾಗಾಗಿ ಇನ್ನು ನೋಡ್ತಿರಬಹುದು ತಿಂಡಿನೂ ಕೂಡ ಇಲ್ಲೇ ತೊಗೊಂಡು ಬಂದಿದ್ದೀನಿ, ತಿನ್ನಬೇಕೀಗ. ಬೆಳಗ್ಗೆ 5 ಗಂಟೆಗಿದ್ದರೆ ನನ್ನ ರೋಟೀನ್ಸ್ 10 ಗಂಟೆಗೆ ಮುಗಿಯುತ್ತೆ. ಇನ್ನು ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ ನಾನು ಅಂಗಡಿಲೇ ಆ್ಯಕ್ಚುಲಿ ನೋಡ್ಬೋದು ಇಲ್ಲೊಂದು ಸೋಫಾ ಹಾಕ್ಕೊಂಡಿದ್ದೀನಿ, ಇಲ್ಲೇ ಮಲ್ಕೊಂಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನದ ಹೊತ್ತು ಅಷ್ಟು ಜನ ಇರಲ್ಲ, ಆದರೆ ನಿದ್ದೆ ಮಾಡಲ್ಲ, ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ. ಇನ್ನು ಸಂಜೆ ರಿತಿಕ್ಷಾ ಬರೋವರೆಗೂ ಅಂಗಡಿಲೇ ಇರ್ತೀನಿ. ರಿತಿಕ್ಷಾ ಬಂದಮೇಲೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಲೋಕಿ ಇಲ್ಲ ಅಂದಾಗ ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ರೋಟೀನ್ಸ್ ಹೆಂಗಿರುತ್ತೆ ಅಂತ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ದಿನ ನಾನು ಕೂಡ ತಿಂಡಿ ಅಂಗಡಿಗೆ ತೊಗೊಂಬಂದಿದ್ದೀನಿ. ರಿತಿಕ್ಷನ್ ಕಳಿಸಿ ಇಷ್ಟೊತ್ತು ಆಗುತ್ತೆ. ತಿಂಡಿ ಚಪಾತಿ ಕ್ಯಾಪ್ಸಿಕಮ್ ಕರಿ ಕಾಂಬಿನೇಷನ್ ಅಂತ ತುಂಬ ಸೂಪರಾಗಿದೆ. ಸೊ ನೀವು ತಿಂಡಿ ತಿನ್ನಿ. ಎಷ್ಟೇ ಕೆಲಸ ಮಾಡಿದ್ರು ಹೆಣ್ಮಕ್ಳಿಗೂ ಎನರ್ಜಿ ಬೇಕೇ ಬೇಕಾಗುತ್ತೆ. ತಿಂಡಿ ತಿಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ಈಗ 10:15 ಆಗಿದೆ. ಬೆಳಗ್ಗೆ 5:15 ಎದ್ದರೆ 10:15 ಸುಸ್ತಾಗ್ಬಿಟ್ಟಿರ್ತೀನಿ ನಾನು. ತಿಂಡಿ ತಿಂದು ಕಂಟಿನ್ಯೂ. ನಾನು 5:15ಗೆ ಎದ್ದೊಳ್ತೀನಿ. ಸ್ವಲ್ಪ ಚಳಿ ವೆದರು ಹುಷಾರಿಲ್ಲ ಅಂದಾಗ ಅಷ್ಟೇ ಎದ್ದಿರಲ್ಲ. ಇನ್ನು ಇವತ್ತಿನ ದಿನ ಈ ರೀತಿ ಆಯಿತು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಟೇಕ್